ನಮಸ್ಕಾರ ದಣಿ. ನಮಸ್ಕಾರ ನಮಸ್ಕಾರಪ್ಪ. ಏನಿದೆ ಎಲ್ಲ ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೇನಾ? ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ. ಕೆಲಸ ಶುರು ಮಾಡ್ಕೊಂಡು ಬಾಳ ಹೊತ್ತಾಯ್ತು. ಆಗ್ಲೇ ಸುಮಾರು ಒಂದ್ 10 ಅಡಿ ತೆಗೆದಿರ್ತೀವಿ ದಣಿ. ಆಗ್ಲೇ ತೊಡ್ತಾ ಇದ್ರ 10 ಅಡಿ ತೆಗೆದಿದ್ದೀರಾ? ಬನ್ನಿ ನೋಡ್ರಿ. ಹೌದಾ? ಇದ್ದಪ್ಪ ಒಳ್ಳೆ ಕೆಲಸ ಮಾಡ್ತಾನೆ. ಕೆಲಸ ಟಕ ಟಕ ಮಾಡ್ತಾನ, ಬಾಳ ಒಳ್ಳೆ ಮನುಷ್ಯ ದಣಿ. ಇಂತ ಕೆಲಸ ಅಂದ್ರೆ ನೀವ್ ಮಾಡಕ ಬಹಳ ಹುಮ್ಮಸ್ಸು. ಹಾಕ್ತಾ ಇರದೆ ಒಂಥರ ನನಗೆ ಎಕ್ಸರ್ಸೈಸ್ ಮಾಡ್ದಂಗ ಆಗತ್ತೋಡ್ರಿ. ಹಂಗಾಗಿ ನಾನು ನಾಗರಾಜಪ್ಪ ಹೇಳ್ತಿದ್ದೆ, ಇಂತ ಕೆಲಸಗಳು ಯಾವ ನಿಂತ್ರ ಹೇಳಪ್ಪ ಅಂತ ಇವತ್ತು ಕರ್ಕೊಂಬಂತಾನ. ಸರಿ, ನಾನು ನಿನ್ನ ಎಲ್ಲಿ ನೋಡಿಲ್ಲಲ್ಲ. ಅಂದ್ರೆ ನಮ್ದು ಒಂದ್ 2 ಎಕರೆ ಹೊಲ ಐತೆ. ಯಾವಾಗ್ಲೂ ನಮ್ಮ ಹೊಲದಾಗ ಮಾಡ್ಕೊಂತ ಇದ್ದೆ. ಅವ್ ಯಾವ ಕಡಿಮೆಗಳಿದ್ವು, ಆ ಗುಂಡುಗಳಿದ್ವು, ಕಲ್ಲಿದ್ವು ಎಲ್ಲ ಕಿತ್ತಿ ಹಾಕಿ ನಾನೇ ರೆಡಿ ಮಾಡ್ಬಿಟ್ಟಿನಿ. ಏನಾಯ್ತಂದ್ರ ಈ 2 ಎಕರೆ 3 ಎಕರೆ ಮಾಡೋರ್ಗೆ ಏನ್ ಗಿಟ್ಟದಲ್ಲಪ್ಪ ತಾನೆ. ಏನಂದ್ರೆ 15-20 ಎಕರೆ ಮಾಡೋರ್ಗೆ ಏನಿದ್ರು ಗಿಟ್ಟೋದು. ಹಂಗಾಗಿ ನಮ್ದು ಏನ್ ಮಾಡ್ಬಿಟ್ಟಿನಿ, ಗುಸಿ ಕೊಟ್ಬಿಟ್ಟಿನಿ. ಯಾವ ನಿಂತವ್ ಮಾಡ್ಕೊಂಡು ಆರಾಮ್ ಚೆನ್ನಾಗಿ ಊಟ ಮಾಡ್ಕೊಂಡು ಹೆಂಡತಿ ಮಕ್ಕಳು ಮಾಡ್ಕೊಂಡು ಚೆನ್ನಾಗಿದ್ದೀನಿ. ಮಾಡಿದ್ರೆ ಒಂದ್ 15 ಎಕರೆ ಮಾಡ್ಬೇಕು. ಇಲ್ಲ ನಿಮ್ಮಂತವ್ರ ಇಂತ ಹಿಡಿಬೇಕು ನೋಡ್ರಿ. ನೀವು ಹಿಡಿತೀರಿ ಅಂದ್ರೆ ಚೆನ್ನಾಗಿ ಗಿಟ್ಟಪ್ಪ. ನೀನ್ ಕೆಲಸ ಚೆನ್ನಾಗಿ ಮಾಡಿದ್ಯಾ, ನಾನ್ ನೋಡ್ತಾ ಇದ್ದೀನಲ್ಲ. ಚೆನ್ನಾಗಿ ಮಾಡಿದಾರ, ಇಬ್ರು ಚೆನ್ನಾಗಿ ಮಾಡಿದಾರ ಕೆಲಸ. ಯಾವ್ದೇ ಕೆಲಸ ಇರ್ಲಿ ನಮ್ಗೆ ಹೇಳ್ತಾ ಇರ್ಬೇಕಪ್ಪ ನೀವು. ಖಂಡಿತ ಯಾವ್ದು ಹೇಳಿ ಹೋಗ್ಬಿಡ್ರಿ. ನೀವು ನೋಡೋದ್ ಬೇಕಲ್ಲ, ಎಲ್ಲ ಪಟ್ ನಾವೇ ಮಾಡಿ ಮುಗಿಸ್ಕೊಂಡು ಹೋಗ್ಬಿಡ್ತೀವಿ. ಆಗ್ಲಿ ಆಯ್ತು ಬನ್ನಿ. ಈಗ ಅಲ್ಲಿವರೆಗೆ ಹೇಳಿದ್ರೆ 50 ಅಡಿ ಹೇಳಿದ್ರಂತೆ, ನಾವು ಮುಗಿಸ್ಕೊಂಡು ಹೋಗ್ತೀವಿ ನಾವು. ಈಗ ಟೈಮ್ ಆಯ್ತಾ, ಊಟ ಮಾಡ್ತೀವಿ. ಮತ್ತೆ ಆಯ್ತು ಮಾಡ್ರಿ, ಊಟ ಮಾಡ್ರಿ, ಟೈಮ್ ಆಗಿದೆ, ಊಟ ಮಾಡ್ರಿ. ನಿಮ್ದು ಊಟ ಆಯ್ತದೇನೆ? ಇಲ್ಲ, ನಾನು ಊಟ ಮಾಡಿ ನಾನು ಬೇರೆ ಕಡೆ ಹೋಗ್ಬೇಕೀಗ. ನೀವು ಕೆಲಸ ಮುಗಿಸಿ ಮತ್ತೆ ಬರ್ತೀನಿ, 1 ಗಂಟೆ ಬಿಟ್ಟು ಬಂದು ಹೋಗ್ತೀನಿ ನಾನು. ಆಯ್ತು, ಅಷ್ಟೇ ಮಾಡ್ತೇನೆ. ಆಯ್ತು ಆಯ್ತು ಪಾಪ ಊಟ ಮಾಡಿ ಕೆಲಸ ಮಾಡೋಣ. ಆಯ್ತಪ್ಪ. ನನಗೆ ಸ್ವಲ್ಪ ಕಾಲು ನೋವಾಗಿರೋದ್ರಿಂದ ಆಯ್ತು. ಮಳೆ ಬಂದ್ರ ನಾವು ತೆಗಿದಿರೋದಲ್ಲ, ಎಲ್ಲಿ ಉಣಿ ಅಂತ ನನ್ಗೆ ಅದು ಭಯ. ಯಾಕಂದ್ರೆ ಅಡಿ ಲೆಕ್ಕ ಕೊಟ್ಟಿರ್ತಾರ ಅವ್ರು. ಅಡಿ ಲೆಕ್ಕ ಯಾಕಪ್ಪ, ಮತ್ತೆ ನಿಮ್ದೆಲ್ಲ ಉಳಿ ಐತೆ, ಮತ್ತೆ ನೀವು ತೆಗಿಬೇಕು ಅಂದ್ರೆ ನಾವ್ ಏನ್ ಮಾಡೋಣ? ಕಷ್ಟ ನೋಡ, ನಮ್ಗೆ ಅದೆಲ್ಲ ಲೆಕ್ಕ ಬರೋದ. ಯಾಕಂದ್ರೆ ನಮ್ ಮಾಡಿದ್ ತೋರಿಸ್ಬಿಡ್ತೀವಿ, ನೋಡ್ಕೊಂಡ್ಬಿಡ್ತಾರ. ನೋಡ್ಕೊಂಡ್ಮೇಲೆ ನಾವ್ ಯಾಕೆ ಮಾಡೋಣ? ಮತ್ತೆ ಮಳೆ ಬರ್ಲಂಗಿದ್ರೆ ಸಾಕಪ್ಪ. ಇರ್ಲಿ ಬಿಡ, ಬಂದ್ರೆ ನಮ್ಗೇನ್ ಲೆಕ್ಕ. ಮಳೆ ಬಂದ್ರೆ ಇನ್ನು ರೈತರಿಗೆ ಇವ್ರಿಗೆಲ್ಲ ಒಳ್ಳೇದಾಗತ್ತಲ್ಲ. ಅಲ್ಲ, ನಮ್ ಕುಡಿ ಮತ್ತೆ ನಾವೇನ್ ಮಾಡಕ್ಕಾಗತ್ತ? ಅವ್ರಿಗೆ ಏನೋ ಸರ್ಕಾರದ ಏನಾದ್ರು ಮಾಡ್ತಾರ. ನೋಡು, ಜಾಗ ತಿಂದು ರೊಟ್ಟಿ ಗಿಟ್ಟಿ ಬಜ್ಜೆ ತಿಂದಿಲ್ಲಪ್ಪ. ಮತ್ತೆ ಬಜ್ಜೆ ಊಟ ಮಾಡಿಯಪ್ಪ. ಹೂನಪ್ಪ, ನೀನ್ ಲೇಟ್ ಆಯ್ತಲ್ಲ, ಅದಕ್ಕೆಲ್ಲ ಇದು ಮಾಡಿದ್ನಪ್ಪ ಶಿವ. ಬಿಸಿಲಿಲ್ಲ ಜಾಸ್ತಿ ಮಾಡಬಿಟ್ಟೈತೆ, ಆದ್ರೆ ಈ ಉಂಬ್ರ ಜಾಸ್ತಿ ಐತಿ. ನೋಡಿ ಎಷ್ಟ ಅನ್ಕೊಳ್ತೀನಿ, ವರ್ಷ ಕೂಡ ಸೆಕೆ ಏನ್ ಸೆಕೆ ಕಿತ್ತಪ್ಪ ಅಂದ್ರ ನೀರ್ ಕುಡಿದ್ವಲ್ಲ, ಬರೀ ಮೈ ಮೇಲೆ ಹೋಗ್ತದೆ ನೋಡು. ಮೈ ಮೇಲೆ ನೋಡಿ, ಇದೆಲ್ಲ ಮೈ ಒಳಗ ಬನ್ನಿ ಹೋತಾ ಬಿಡುತ್ತೆ. ಬಡ ಊಟ ಮಾಡ್ಕೊಂಡು ಅದೆಲ್ಲಿಗೆ ಅಲ್ಲಿವರೆಗೆ ಮುಗಿಸ್ಕೊಂಡು ಹೋಗ್ಬಿಡುತ್ತೆ. ಇದು ಏನ್ ಗೊತ್ತಾ, ಕೆಲಸ ಮಾಡಿ ಹೊಟ್ಟೆ ಸಿಕೊಂಡು ಊಟ ಮಾಡ್ತವಲ್ಲ, ಅವಾಗ ಬರೀ ರೊಟ್ಟಿ ಚಟ್ನಿ ಆಗ್ಲಿ ಅಮೃತ ಇದ್ದಂಗೆ. ನೋಡ್ರಿ, ಕೆಲವರೆಲ್ಲ ಮನ್ಯಾಗ ಸುಮ್ಮನೆ ಸೋಂಬೇರಿಯಾಗಿ ಬಿದ್ಕೊಂಡಿರ್ತಾರೆ. ಅವ್ರಿಗೆ ಎಂತೆಂತ ಒಳ್ಳೆ ಅಡಿಗೆ ಮಾಡಿಕ್ರಿ ಕೂಡ ಎಲ್ಲ ನನಗೆ ಹೊಟ್ಟೆ ಸೋಲ್ತು, ಯಾ ಅಡಿಗೆ ಸರಿ ಇಲ್ಲ, ಅದು ಬೇಸಿಲ್ಲ, ಇದು ಬೇಸಿಲ್ಲ. ಅವ್ರು ತುಪ್ಪದಾಗ ಹಾಕಿ ಮಾಡಿದ್ರು ಕೂಡ ಅಷ್ಟೇ. ಅವ್ರು ಅದಕ್ಕಾಗಿ ಹೇಳೋದು, ಹೊಟ್ಟೆ ಹಸಿಕೊಂಡು ಊಟ ಮಾಡ್ತೀವಿ ನಾವು. ಹೊಟ್ಟೆ ಹಸಿಕೊಂಡು ಊಟ ಮಾಡಿದಾಗ ರೊಟ್ಟಿ ಚಟ್ನಿ ಅನ್ನ ಸಾಂಬಾರು ಅಮೃತ ಇದ್ದಂಗ. ಗೊತ್ತಾಯ್ತಾ? ಆಯ್ತಾಗ ನಮ್ ಗಣಿ 1 ಗಂಟೆ ಬಿಟ್ಟು ಬರ್ತಾನ. ಅಷ್ಟೊತ್ತಿಗೆ ನಾವೆಲ್ಲ ಮುಗಿಸ್ಕೊಂಡು ರೆಡಿ ಆಗ್ಬಿಡೋಣ. ಆಯ್ತಪ್ಪ, ಸ್ವಲ್ಪ ಹೋಗಿ ಮನೆ ರೆಸ್ಟ್ ಆಗ್ಬೇಕು ಬರ್ತಾ. ಎಷ್ಟು ವರ್ಷದಿಂದ ಮಾಡಕತ್ತೀಯಪ್ಪ? ನಾವು 10 ವರ್ಷದಿಂದ ಮಾಡಕತ್ತೀವಿ. ಈ ಕೆಲಸ ಮಾಡ್ದಂಗ ಖುಷಿ ಬರ್ತದ, ದನು ಬರೋದಿಲ್ಲ. ಕೊಡು ಮತ್ತೆ ಒಂದ್ 500. ಕೊಡ್ಲಪ್ಪ, ಡೆಡಿ ಕೊಡ್ತಾನೆ. ಬಡವ್ರಪ್ಪ ನಾವು. ನಾನು ಬಡವಪ್ಪ ಶಿವ, ನಾನು ಬಡವ. ಹಾಕತ್ತೀವಿ. ಬರ್ತಾನಪ್ಪ, ನಾನು ಕೊಡ್ಸಪ್ಪ. ಅಲ್ಲಿ ಮಾತ್ರ ಮಾಡ್ಕೊಂಡ್ ಬಂದಿವಿ. ಆಗ್ಲಪ್ಪ, ನಾನ್ ಕೊಡಿಸ್ತಾ. ಆಯ್ತು ಬಿಡಪ್ಪ, ನಾನು ಕೊಡ್ತೇನೆ. ಊಟ ಆದ್ಮೇಲೆ ಜಲ್ದಿ ಹೋಗ್ಬೇಕಂದ್ರೆ ಆಗದ್ ನೋಡು. ಕಷ್ಟ ನೋಡು, ನಾನೆಲ್ಲ ನೀಟಾಗಿ ಎಗ್ತಾ ಇರ್ತೀನಿ. ನಿಂದ ಬಂದ್ಬಿಡು, ಜಲ್ದಿ ಮುಗಿಸ್ಕೊಂಡು ಹೋಗ್ಬಿಡೋಣ. ಹೋಗ್ಬಿಡೋಣಪ್ಪ. ಆಯ್ತು, ಹೋಗ್ಬಿಡೋಣ. ಆಯ್ತು. ಏನ್ ಸದ್ದ ಆಗ್ತೈತಲ್ಲ ಇಲ್ಲಿ? ಏನಪ್ಪ ನೋಡ್ಬೇಕು. ಅಲ್ಲ, ಏನು ಜಣ್ ಆಗ್ತಾ ಇದೆ. ಅಲ್ಲ ಇಲ್ಲ ನೋಡು, ಜಣ್ ಅಂತಲ್ಲ. ಜನ ಅಂತದ ಹಾಗೇನ ಬಂದ್ಬಿಡ್ದ. ಏನೋ ಬಂತ. ಯಾವ್ದದು? ಸೆಕೆಂಡ್ ಟೈಮ್ ಹಾಕ್ತೀವಿ, ಮಲಗ್ತೀವಿ. ಸಾಮಾನು ಹೋಗ್ಬೇಕು. ಬಂಗಾರ ಇದ್ದಂಗೈತೆ. ಕೆಲಸ ಮಾಡೋಣ.
ಅದನ್ನ ಮುಚ್ಚಿಟ್ಟು ಬರ್ತೀನಿ ತಡಿ. ಹಾ ಹೋಯ್ ಬಾ ಹೋಗು. ಕೆಲಸ ಮಾಡೋಣ. ಹಾ ನಮ್ಮ ದಣಿಗಳು ಬರ್ತಾರಲ್ಲ ಹಾ ಭರವತ್ತಿಗೆ ಹಾ. ನಾವ್ ಯಾವ್ದಾದ್ರು ಒಂದು ನೆವ ಮಾಡಿ ಹಾ. ಇಲ್ಲಿಂದ ಹೋಗ್ಬಿಡ್ಬೇಕು. ಹಾ ಹೋಗೋಣ. ಏನಾದ್ರೂ ಅವರು ಚೆಕ್ ಮಾಡ್ಬಿಟ್ರೆ ಕಷ್ಟ ಕಷ್ಟ ಕಷ್ಟ. ಮತ್ತೆ ಆಮೇಲೆ ಹಾ. ಅವ್ರು ಕಿತ್ಕೊಂಡು ಹೋಗ್ಬಿಡ್ತಾರೆ. ಹೋಗು. ಬರತ್ತಲ್ಲ ಹೇಳೋಣ. ಹಾ. ನಮ್ಗೆ ಮನೆಯಿಂದ ಅರ್ಜೆಂಟ್ ಫೋನ್ ಬಂದಿತ್ತು, ನಾವು ಹೋಗ್ಬೇಕಂತ. ಹಾ ಹೋಗೋಣ. ಆಯ್ತು ಹೇಳಿ ನೀನ್ ಬೇಕು ಹೋಗಿ. ಬರ್ತಾನ ಸಾರ ಬಂದ ಮೇಲೆ ತೋರ್ಸಿ ಬಡ ಬಡ ಮುಚ್ಚಿ ಮನೆಗ್ ಹೋಗ್ಬಿಡಣ. ಆಯ್ತಪ್ಪ ಹೋಗ್ರ ಮಾಡೋಣ. ಊಟ ಮಾಡ್ಕೊಂಡು ಸಾರ್ಗೆ ಎಲ್ಲಿ ಬಿರಿಯಾನಿ ತರ್ಸೋಣ. ಕೆಲಸ ಮಾಡಿ ನಾವು ತರ್ಸ್ಬಿಡಣ. ತರ್ಸ್ಬಿಡಣ. ಮಾಡ್ರಿ ಫೋನ್ ಮಾಡ್ರಿ. ಇಲ್ಲ ಬರ್ತಾರ ಸಾರ್ ಬರ್ತಾರಲ್ಲಪ್ಪ. ಮಾಡಿ ಫೋನ್ ಮಾಡಿ. ಅದೇನು ನೋಡಿ ಬಂದ್ಬಿಡೋಣ. ಹಂಗಂತೀಯ? ಹಾ. ಇದೇನೋ ಬಜೆ ಐತೆ. ಆಗ್ಲೇ ಬಂದೋಗಿದ್ದೆ ಇಲ್ಲಿ. ಬರ್ತೀನಿ ಮತ್ತೆ ಇಲ್ಲಿ ಇನ್ನು ಏನ್ ಮಾಡ್ತಾ ಇದಾರೆ ಆಳುಗಳು ನೋಡ್ಕೊಂಡು ಏನು ದಣಿ ಬರ್ತಿದ್ದಾರೆ. ಏನ್ ಗೊತ್ತಾ, ಆ ದಣಿ ತಕ ನಾನು ಹೇಳ್ದಂಗ ಅವಾಗ ಹೇಳಿದಲ್ಲ, ಬೀಗರು ಫೋನ್ ಮಾಡಿದ್ರು ಅರ್ಜೆಂಟ್ ಕೆಲಸ ಐತಿ ಹೋಗ್ಬೇಕು ಅಂತ ಹೇಳ. ಸರಿ ಹಂಗ ಹೇಳಿ ನಾವು ಹೋಗಿ ಎಲ್ಲೇನು ನೋಡ್ಕೊಂಬಂದನ್ನ. ಹೌದಾ? ಸರಿ ಹೇಳ್ತೀನಿ. ಏನ್ ಬಿಡಪ್ಪ ದಣಿ ಏನ್ ಎಷ್ಟು ಜಲ್ದಿ ಹೋಗ್ತಾ ಇದೀರಾ? ಏನಿಲ್ಲ ದಣಿ, ನಮ್ಮ ಬೀಗರು ಫೋನ್ ಮಾಡಿದ್ರು ಅರ್ಜೆಂಟ್ ಬರ್ಬೇಕಂತ ಹೇಳ್ಯಾರ. ಹಂಗಾಗಿ ಹೋಗ್ಬೇಕಾಯ್ತು. ಟೈಮ್ ಆಗಿಲ್ಲಲ್ಲ ಇನ್ನು ಗಿಡಪ್ಪ, ಇನ್ನ ಕೆಲ್ಸನೂ ಇದೆ ಅಲ್ಲ. ಹೌದ್ ದಿಣಿ ಬೀಗರು ಫೋನ್ ಮಾಡಿದಾರೆ ಹೋಗ್ಬೇಕಂತ ಹೇಳಿ. ಇಲ್ಲ ಇಲ್ಲ, ನಿಮ್ ಕೆಲಸ ಯಾವ್ದು ನಿಲ್ಸೋದಿಲ್ಲ. ಇಲ್ಲ ಇವತ್ತು ಅರ್ಜೆಂಟ್ ಕೆಲಸ ಬಿದ್ದತ್ತಂತೆ. 4 ತಾಸು ಐತಿ, ಆದ್ರೆ ಇವತ್ತು ನಮ್ಗೇನ್ ಕೂಲಿ ಬೇಡಪ್ಪ, ಅರ್ಜೆಂಟು ಮನೆ ಬೀಗರು ಅದೇನೋ ಬರ್ಲೇಬೇಕಂತ ಹೇಳಿದಾರ. ನಾಳೆಯಿಂದ ಮತ್ತೆ ನಾವು ರೀತಿ ಪ್ರಾರಂಭ ಮಾಡ್ತೀವಿ. ಇವತ್ತು ಅರ್ಜೆಂಟ್ ಹೋಗ್ಬೇಕಾಯ್ತೆ. ನೀವು ನೀವು ಬೇಜಾರ್ ಮಾಡ್ಕೊಬಿಡ್ರಿ. ಹಿಂಗ ಅಂತಾರಂತ ನೀವು ಬೇಜಾರ್ ಮಾಡ್ಕೊಬಿಡ್ರಿ. ನಿಮ್ ಬಗ್ಗೆ ನಮ್ಗೆ ಬಹಳ ವಿಶ್ವಾಸ ಐತೆ. ನಾವು ಮೈ ಮುರಿದು ಕೆಲಸ ಮಾಡೋದು. ಇವತ್ತು ಅರ್ಜೆಂಟ್ ಬರ್ಬೇಕಂತ ಹೇಳ ನಮಗೂ ಗೊತ್ತಾಗ್ತಲ್ಲ. ನೀವು ಬಂದ್ಬಿಡ್ರಿ ಅಂತ ಹೇಳ್ತಾರೆ. ಅವಕಾಶ ಮಾಡ್ಕೊಡ್ರಿ. ಆಯ್ತಾಯ್ತು, ನಾಳೆ ಬೆಳಿಗ್ಗೆ ಜಲ್ದಿ ಬರ್ಬೇಕು ನೋಡು. ಆಯ್ತು ದಣಿ. ಆಯ್ತು ನೋಡ್ ನಾಗರಾಜಪ್ಪ, ನಾನ್ ಹೇಳ್ದಂಗ್ ಮಾಡು. ಯಾರಿಗೂ ಈ ವಿಷಯ ಹೇಳ್ಬಾರ್ದು. ಅದ್ರಾಗ ನೋಡಿದ್ರೆ ಒಂದ್ 1/4 kg ಮ್ಯಾಲೆ ಐತೆ ಅದು ವಜಾ. ಹಂಗಾಗಿ 1/4 kg ಐತೆ, ಅರ್ಧ kg ಐತೆ. ಅರ್ಧ ಕೆಜಿ ಐತೆ ಅಲ್ಲ. ಒಂದ್ ಕೆಲ್ಸ ಮಾಡೋಣ, ಹೋಗೋ ದಾರ್ಯಾಗ ಗಾಡಿ ನಿಲ್ಸಿ ಏನೇನೈತೆ ಎಲ್ಲ ಚೆಕ್ ಮಾಡ್ಬಿಡಣ. ನೋಡ್ಬಾರ್ದು, ಸುಮ್ಮನೆ ಬಡ ಬಡ ಹೋಗ್ತಾ ಇರ್ಬೇಕು. ಯಾರಿಗೂ ಅನುಮಾನ ಬರ್ಬಾರ್ದು. ಸುಮ್ಮನೆ ಗಂಭೀರವಾಗಿ ಹೋಗ್ತಾ ಇರ್ಬೇಕು. ಏನ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ರ ಬಿಡಪ್ಪ ಅನ್ಕೋಬೇಕು. ಏನ್ ಇವ್ರು ಇಷ್ಟು ಜಲ್ದಿ ಹೋಗುದ್ರಲ್ಲ. ಎಂತ ಜನ ಇವರು, ಅರ್ಧ ದಿನ ಕೆಲಸ ಮಾಡಿ ಕೂಲಿನೂ ಬೇಡ ಅಂತಾರಲ್ಲ. ಏನ್ ಜನ ಏನೋಪ್ಪ, ಯಾರು ಏನ್ ಹೇಳಿದ್ರು ಏನೋ ಅವ್ರಿಗೆ. ದಣಿಗೇನು ಡೌಟ್ ಬಂದಿರಲ್ಲ ಅದೇನ್ ಗೊತ್ತಾಗ್ತ. ನಾವೇನು ಅಷ್ಟು ಡೌಟ್ ಬರಂಗೇನ್ ಮಾಡಿಲ್ಲ ನಾವು. ತಗತಿಯ ಜಲ್ದ್ ಹೋಗಿ ಅಲ್ಲಿ ನೋಡ್ಕೊಂಬನ. ನಾಲ್ಕ ಏನ್ ಗಾಬರಿ ಮಾಡ್ಕೊಬೇಡ ನೀನು. ಇಲ್ಲಿ ದೊಡ್ಡ ಮರ ಐತೆ, ಅಲ್ಲಿ ಬುಡಕ್ ಕುತ್ಕೊಂಡು ನೋಡೋಣ, ಯಾರಿಗೂ ಗೊತ್ತಾಗಲ್ಲ. ಅಲ್ಲ ದೊಡ್ಡದು ಸಿಗಲಪ್ಪ ಭಗವಂತ. ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ಬಿಡ್ಲಪ್ಪ. ಇದೇನಲ್ಲಿ ಒಂದು ದೊಡ್ಡ ಕಾರು, ಒಂದು ಗಾಡಿ, ಫುಲ್ ಜುಮ್ಮ ಹಂಗ ಓಡಾಡಂಗ ಒಂದು ದೊಡ್ಡ ಮನೆ ಕಟ್ಸಂಗ ಬಂದ್ಬಿಡ್ಲಪ್ಪ. ಇದನ್ನ ನೋಡಿದ್ರೆ ಗೊತ್ತಾಗತ್ ನೋಡಿ ಈ ಡಿಸೈನು. ಇದೆಲ್ಲ ದೊಡ್ಡ ರಾಜರ ಮಹಾರಾಜರ ಕಲ್ದಿದ್ದಂಗೈತು ಇದು. ತಡಿ ಕಣ್ಣು ಮುಚ್ಚು ಒಂದ್ಸರಿ. ಶಿವ ಭಗವಂತ, ಕಣ್ಣು ತೆರ್ತಿದೀವಪ್ಪ, ತೆಗಿತಿದೀವಿ. ಯಾವ ಕಬ್ಬು ಬಂದವಲ್ಲ ಇವು, ಬಂದೆಲ್ಲ ಹೋಗ್ಬಿಡ್ತಲ್ಲಪ್ಪ. ಅಪ್ಪ ನಾವೇನು ಬಂಗಾರ ಅನ್ಕೊಂಡ್ಬಿಡ್ತೀವಲ್ಲೋ.
ಅಯ್ಯೋ ಏನಪ್ಪ ಇದು ಅಲ್ಲ ಇವತ್ತಿನ ಕೂಲಿ ಕೂಡ ಬರಲ್ಲ ಅಯ್ಯೋ ಅಲ್ಲ ಇವತ್ತಿನ ಒಬ್ಬೊಬ್ರಿಗೆ 800 ರೂಪಾಯಿ ಮಾತಾಡಿದ್ವಲ್ಲೋ 800 ರೂಪಾಯಿ ಕೂಲಿ ಕೂಡ ಹೋಗ್ಬಿಡ್ತಲ್ಲ